ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಶ್ರುತಿ ರೆಸ್ಟೋರೆಂಟ್ಗೆ ಕುಮಾರ್ ಅವ್ರ ಅತ್ತೆ ಮಧು ಅವರು ಬರ್ತಾರೆ. ಅವ್ರ ಜೊತೆ ಅವ್ರ ಫ್ರೆಂಡ್ ಇನ್ನು ಕರ್ಕೊಂಡ್ ಬಂದಿರ್ತಾರೆ. ಶ್ರುತಿ, ಇವಳು ನನ್ ಫ್ರೆಂಡ್ ಅಮ್ಮ, ಇವಳು ಕನ್ಸ್ಟ್ರಕ್ಷನ್ ಕಂಪ್ನಿನ ನಡೆಸ್ತಾ ಇದ್ದಾಳೆ ಅಂತ ಹೇಳ್ತಾ ಮಧು ಅವರು ಶ್ರುತಿಗೆ ಅವ್ರ ಫ್ರೆಂಡ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಗ ಕುಮಾರ್ ಬಂದು ಇವರಿಬ್ರನ್ನು ಮಾತಾಡಿಸ್ತಿರ್ಬೇಕಾದ್ರೆ ಅವರಿಬ್ರು ಈ ಹೋಟೆಲ್ಗೆ ಊಟಕ್ಕೆ ಬಂದಿರೋದ್ರ ಬಗ್ಗೆ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಮೀನಾ ಫ್ರೂಟ್ ಬೊಕ್ಕೆನ ತಗೊಂಡು ಶ್ರುತಿ ಹೋಟೆಲ್ಗೆ ಬರ್ತಾಳೆ. ಶ್ರುತಿ ಆ ಬೊಕ್ಕೆನ ತಗೊಂಡು ಕ್ಯಾಶ್ ಕೌಂಟರ್ ಹತ್ರನೇ ಇಟ್ಟು ಬರೋರ್ ಹೋಗೋರೆಲ್ಲ ಇದನ್ನ ನೋಡಿದ್ರೆ ನಮಗ್ ಬೇಕು ಅಂತ ಅವರು ಆರ್ಡರ್ ಮಾಡ್ತಾರೆ ಅಂತ ಮೀನಾ ಹತ್ರ ಹೇಳ್ತಿರ್ತಾಳೆ. ಸರಿ, ನಾನು ಬರ್ತೀನಿ ಅಂತ ಮೀನಾ ಹೋಗ್ಬೇಕಾದ್ರೆ ಮಧು ಅವರು ಮೀನಾ ಅಂತ ಕರೀತಾರೆ. ಮಧು ಅವ್ರನ್ನ ನೋಡ್ತಿದ್ದಂಗೆ ಮೀನಾ ಅವ್ರ ಹತ್ರ ಹೋಗಿ ಮಾತಾಡಿಸ್ಬೇಕಾದ್ರೆ ಮಧು ಅವರು ಮೀನನ್ನ ಹೊಗಳ್ತಾ ಮೀನಾ ಮತ್ತೆ ಅವ್ರ ಗಂಡ ಇಬ್ರು ತುಂಬಾ ಒಳ್ಳೆಯವರು ಅಂತ ಹೇಳ್ತಾ ಫ್ರೆಂಡ್ ಹತ್ರ ಹೇಳ್ಕೊಂಡು ಹೊಗಳ್ತಿರ್ತಾಳೆ. ಹೌದು ಮೀನಾ, ಏನಮ್ಮ ಅದು, ಏನೋ ಗಿಫ್ಟ್ ರ್ಯಾಪರ್ ಮಾಡಿರೋ ತರ ಇದೆ ಅಂತ ಮಧು ಅವ್ರು ಕೇಳ್ಬೇಕಾದ್ರೆ ಹೌದು ಮೇಡಮ್, ನಾನು ಫ್ರೂಟ್ ಬೊಕ್ಕೆ ಮಾಡ್ತಿದ್ದೀನಿ ಅಂತ ಮೀನಾ ಹೇಳ್ತಾಳೆ. ಹೌದು ಮ್ಯಾಮ್, ಹೊಸದಾಗಿ ಈ ಬಿಸ್ನೆಸ್ ನ ಶುರು ಮಾಡಿದ್ದಾರೆ. ಫಂಕ್ಷನ್ ಗಳಲ್ಲಿ ಫ್ಲವರ್ ಕೊಟ್ರೆ ವೇಸ್ಟ್ ಆಗುತ್ತೆ, ಅದಕ್ಕೆ ಫ್ರೂಟ್ ಬೊಕ್ಕೆ ಆದ್ರೆ ಅದು ಯೂಸ್ಫುಲ್ ಆಗುತ್ತಲ್ಲ, ಅದಕ್ಕೆ ಮೀನಾ ಮರಿ ಹೊಸದಾಗಿ ಬಿಸ್ನೆಸ್ ನ ಶುರು ಮಾಡಿದ್ದಾರೆ ಅಂತ ಶ್ರುತಿ ಹೇಳ್ತಿರ್ತಾಳೆ. ಆಗ ಮಧು ಅವರು ತನ್ನ ಫ್ರೆಂಡ್ ಹತ್ರ ಮಾತಾಡಿ, ನೀ ಹೇಗೋ ಅಪಾರ್ಟ್ಮೆಂಟ್ ಕಟ್ತಾ ಇದೆಯಲ್ಲ, ಅಲ್ಲಿ ಎಲ್ಲಾ ಮನೆಗಳಿಗೂ ಮೀನಾನೇ ಹೂ ಕೊಡೋ ರೀತಿ ಅವಳಿಗೆ ಆರ್ಡರ್ ಸಿಗುತ್ತಾ ಅಂತ ಕೇಳ್ಬೇಕಾದ್ರೆ ಅಷ್ಟೇ ತಾನೇ, ನೀನ್ ಹೇಳಿದ್ಮೇಲೆ ಇಲ್ಲ ಅಂತ ಹೇಳಕ್ಕಾಗತ್ತಾ? ನಾನು ಬಿಸ್ನೆಸ್ ವುಮೆನು, ಅವರು ಬಿಸ್ನೆಸ್ ವುಮೆನು, ಇಬ್ರು ಒಬ್ರಿಗೊಬ್ರು ಹೆಲ್ಪ್ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಖುಷಿ ಏನಿರುತ್ತೆ ಹೇಳು? ನಾನ್ ಖಂಡಿತ ಅದನ್ನ ಮೀನಿಂಗೆ ಕೊಡ್ತೀನಿ ಅಂತ ಮಧು ಅವ್ರ ಫ್ರೆಂಡ್ ಹೇಳ್ತಾರೆ. ಅದನ್ನ ಕೇಳಿ ಮೀನಿಂಗೆ ತುಂಬಾನೇ ಖುಷಿ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್ ಅಂತ ಮೀನಾ ಹೇಳ್ಬೇಕಾದ್ರೆ ಪರವಾಗಿಲ್ಲಮ್ಮ, ಮಧು ನಿನ್ ಬಗ್ಗೆ ನಿನ್ ಗಂಡನ್ ಬಗ್ಗೆ ಇಷ್ಟೊಂದೆಲ್ಲ ಹೇಳ್ತಿದ್ದಾಳೆ ಅಂತಂದ್ರೆ ನೀವು ತುಂಬಾ ಒಳ್ಳೆಯವರೇ ಆಗಿರ್ತೀರಾ. ಖಂಡಿತ ನಾನು ಅದ್ರ ವ್ಯವಸ್ಥೆ ಮಾಡ್ತೀನಿ, ನೀನು ಟೈಮ್ ಕರೆಕ್ಟ್ ಆಗಿ ಹೂವ ಕೊಟ್ರೆ ಸಾಕು ಅಂತ ಮಧು ಅವ್ರ ಫ್ರೆಂಡ್ ಹೇಳ್ಬೇಕಾದ್ರೆ ಅಯ್ಯೋ ಮೇಡಮ್, ನೀವ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ, ಫ್ರೆಶ್ ಆಗಿರೋ ಹೂವ ಟೈಮ್ ಕರೆಕ್ಟ್ ಆಗಿ ನಿಮ್ಗೆ ಬಂದ್ ತಲುಪುತ್ತೆ ಅಂತ ಮೀನಾ ಹೇಳ್ತಿರ್ತಾಳೆ. ಹೌದಮ್ಮ, ಯಾಕಂದ್ರೆ ನಾನು ಎಂತಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ ನಾವು ಬರೀ ಮನೆ ಮಾತ್ರ ಕಟ್ಕೊಡ್ತಾ ಇಲ್ಲ, ಮನೆಗ್ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನ ಸೇರ್ಸಿನೇ ನಾವು ಕೊಡ್ತಾ ಇರೋದು. ಫ್ರಿಜ್ಜು, ವಾಷಿಂಗ್ ಮಿಷಿನ್, ಟಿವಿ, AC ಎಲ್ಲ ಸೇರ್ಸಿ ನಾವು ಆ ಮನೆ ಸಮೇತ ಅವ್ರಿಗೆ ಕೊಡ್ತೀವಿ. ಫುಲ್ಲು ಫರ್ನಿಶ್ಡ್ ಆಗಿರುತ್ತೆ ಆ ಫ್ಲಾಟು ಅಂತ ಮಧು ಅವ್ರ ಫ್ರೆಂಡು ಹೇಳ್ತಿರ್ತಾರೆ. ಆಗ ಮೀನಿಂಗೆ ಒಂದು ಐಡಿಯಾ ಹೊಳೆಯುತ್ತೆ. ಅದೇನಂದ್ರೆ ಮನೋಜನ್ ಶೋರೂಮ್ ಇಂದ ಎಲ್ಲಾ ಅಪ್ಲಯನ್ಸಸ್ ಇವ್ರು ಕಟ್ತಾ ಇರೋ ಫ್ಲಾಟ್ಗೆ ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಈ ವಿಷಯನ ಮಧು ಅವ್ರ ಫ್ರೆಂಡ್ ಹತ್ರ ಮೀನಾ ಹೇಳ್ತಾಳೆ. ಅದನ್ನ ಕೇಳಿ ಶ್ರುತಿಗೆ ಶಾಕ್ ಆಗುತ್ತೆ. ಇವ್ರು ಯಾಕೆ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಶ್ರುತಿನು ಇವ್ರನ್ನೇ ನೋಡ್ತಿರ್ತಾಳೆ. ಮೀನಾ ದೊಡ್ಡ ಗುಣನ ನೋಡಿ ಮಧು ಮತ್ತೆ ಅವ್ರ ಫ್ರೆಂಡು ತುಂಬಾನೇ ಖುಷಿ ಪಡ್ತಿರ್ತಾರೆ. ಆಗ ಮಧು ಅವ್ರ ಫ್ರೆಂಡು ಸರಿ ಅವ್ರನ್ನ ನನ್ನನ್ ಬಂದು ನೋಡೋದಕ್ಕೆ ಇಳಿ ಅಂತ ಹೇಳಿ ಒಂದು ವಿಸಿಟಿಂಗ್ ಕಾರ್ಡ್ ನ ಮೀನಿನ ಕೈಗೆ ಕೊಡ್ತಾರೆ. ಸರಿ ಮೇಡಮ್, ನಮ್ದು ಬರ್ತೀನಿ ಅಂತ ಹೇಳಿ ಮೀನಾ ಹೋಗ್ಬೇಕಾದ್ರೆ ಶ್ರುತಿ ಮೀನನ ಹತ್ರ ಹೋಗಿ, ಮೀನಾ ಮರಿ, ನಾನು ಹಳೆ ಸ್ಟೋರಿಗಳನ್ನ ಹಳೆ ಮೂವಿಗಳನ್ನ ನೋಡ್ಬೇಕಾದ್ರೆ ಇಂಥ ವ್ಯಕ್ತಿಗಳು ಇರ್ತಾರ ಅಂತ ಅನ್ಕೊಳ್ತಿದ್ದೆ, ಆದ್ರೆ ನಿನ್ನನ್ನ ನೋಡಿದ್ಮೇಲೆ ನನ್ಗೆ ತುಂಬಾನೇ ಖುಷಿ ಆಗುತ್ತೆ ಅಂತ ಶ್ರುತಿ ಹೇಳ್ತಿರ್ತಾಳೆ. ಯಾಕೆ ಶ್ರುತಿ ಅವರೇ ಈ ರೀತಿ ಹೇಳ್ತಿದ್ದೀರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಮತ್ತೆ ನಿಮ್ಗೆ ಮೋಸ ಮಾಡಿದವ್ರಿಗೆ, ನಿಮ್ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತಿರೋರ್ಗೆ ನೀವ್ ಈ ರೀತಿ ಸಹಾಯ ಮಾಡ್ತಿದ್ದೀರಲ್ಲ, ಅದಕ್ಕೆ ಕೇಳ್ದೆ ಅಂತ ಶ್ರುತಿ ಹೇಳ್ತಾಳೆ. ಶ್ರುತಿ ಅವರೇ, ಅವರು ಹೇಗಿದ್ರು ಯಾರ ಹತ್ರನಾದ್ರೂ ಐಟಮ್ ತಗೊಳ್ಳೇಬೇಕಲ್ವಾ, ಅದಕ್ಕೆ ನಮ್ಮನೆಯವರೇ ತಗೊಂಡ್ರೆ ನಮ್ ಕುಟುಂಬಕ್ಕೆ ಒಳ್ಳೇದಲ್ವಾ, ಅದಕ್ಕೆ ನಾನು ಹೀಗೆ ಹೇಳ್ದೆ ಅಂತ ಮೀನಾ ಹೇಳ್ತಾಳೆ. ನೀವ್ ಹೇಳೋದು ಕರೆಕ್ಟೇ, ಆದ್ರೆ ಈ ಮನೋಜು ಸ್ವಲ್ಪ ಹಾಫ್ ಮೆಂಟಲ್ ತರ, ನೀವ್ ಹೇಳಿದ ತಕ್ಷಣ ಹೋಗಿ ನಾನ್ ನೋಡ್ಬೇಕಾ ಅನ್ನೋ ರೀತಿ ಸ್ವಲ್ಪ ಜಂಬ ತೋರಿಸ್ತಾರೆ ಅಂತ ಶ್ರುತಿ ಹೇಳ್ಬೇಕಾದ್ರೆ ನಾನ್ ಯಾಕೆ ಅವ್ರ ಹತ್ರ ಹೋಗಿ ಹೇಳಿ, ನಾನು ಈ ವಿಷಯನ ರೋಹಿಣಿ ಅವ್ರಿಗೆ ಹೇಳ್ತೀನಿ. ರೋಹಿಣಿ ಅವ್ರಿಗೆ ಅವ್ರ ಗಂಡನ್ನ ಹೇಗಾದ್ರೂ ಮಾಡಿ ಮುಂದಕ್ಕೆ ತರಬೇಕು ಅನ್ನೋ ಆಸೆ ಇದೆ, ಅವ್ರ ಹತ್ರ ಹೇಳಿದ್ರೆ ಸಾಕು ಅಂತ ಮೀನಾ ಹೇಳ್ತಾಳೆ. ಹಾಗಿದ್ರೆ ನಿಮ್ ಕಡೆಯಿಂದ ರೋಹಿಣಿ ಅವ್ರಿಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಆಯ್ತು ಅಂತ ಶ್ರುತಿ ಹೇಳ್ಬೇಕಾದ್ರೆ ಶ್ರುತಿ, ಆಮೇಲೆ ಇನ್ನೊಂದ್ ವಿಷಯ, ನಾನ್ ಅವ್ರಿಗೆ ಈ ಡೀಲ್ ನ ಕೊಡಿಸ್ತಾ ಇರೋದು ಅಂತ ಯಾರಿಗೂ ಹೇಳ್ಬೇಡಿ, ನಾನು ರೋಹಿಣಿ ಅವ್ರ ಹತ್ರ ಸಪ್ರೇಟ್ ಆಗಿ ಕರ್ಕೊಂಡೋಗಿ ಹೇಳ್ತೀನಿ, ಅವರೇ ಡೈರೆಕ್ಟ್ ಆಗಿ ಹೋಗಿ ಈ ಡೀಲ್ ನ ತಗೊಳ್ಳಿ ಅಂತ ಮೀನಾ ಹೇಳ್ಬೇಕಾದ್ರೆ, ಮೀನಾ ಮರಿ, ನೀವ್ ಇಷ್ಟೊಂದು ಒಳ್ಳೆಯವರಾದ್ರೆ ನಿಮ್ಮನ್ನ ಯಾಮಾರ್ಸೋದಕ್ಕೆ ಜನ ನೋಡ್ತಿರ್ತಾರೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಹಾಗಂತ ಬೇರೆಯವ್ರಿಗೆ ಅಂತ ನಮ್ ಗುಣನ ನಾವು ಬದಲಾಯಿಸ್ಕೊಳಕ್ಕಾಗತ್ತಾ ಹೇಳಿ, ನಾನ್ ಬರ್ತೀನಿ ಶ್ರುತಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ರೋಹಿಣಿಗೆ ಶ್ರುತಿ ಅವರಮ್ಮ ಕಾಲ್ ಮಾಡ್ತಾರೆ. ಛೇ, ಇವರು ಆ ರವಿ ಮತ್ತೆ ನೀತು ಮಧ್ಯೆ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋದಿಕ್ಕೇನೆ ನನ್ನನ್ನ ಒಂದ್ ರೀತಿ ಸ್ಪೈ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ರೋಹಿಣಿ ಮನ್ಸಲ್ಲೇ ಬೈಕೊಂಡು ಕಾಲ್ ನ ರಿಸೀವ್ ಮಾಡಿ, ಹೇಳಿ ಆಂಟಿ ಅಂತ ಕೇಳ್ಬೇಕಾದ್ರೆ, ನಾನ್ ದುಡ್ಡನ್ನ ಯಾವಾಗ ಕೊಡ್ತೀಯಾ ಅಂತ ಶೀಲಾ ಕೇಳ್ಬೇಕಾದ್ರೆ, ಆಂಟಿ ನಂಗೆ ಸ್ವಲ್ಪ ಟೈಮ್ ಕೊಡಿ, ನಾನ್ ದುಡ್ಡು ಅರೇಂಜ್ ಮಾಡ್ತಿದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ. ತುಂಬಾ ದಿವಸದಿಂದ ಇದನ್ನೇ ಹೇಳ್ತಿದ್ಯಾ ರೋಹಿಣಿ, ಟೈಮ್ ಕೇಳಿ ಕೇಳಿ ಆಮೇಲೆ ಕೊಡದೆ ಹಾಗೆ ಸುಮ್ನೆ ಆಗ್ಬಿಡೋಣ ಅಂತ ಅನ್ಕೊಂಡಿದ್ಯಾ?
ಅನ್ಕೊಂಡಿದ್ಯಾ? ನೋಡು, ನೀನ್ ಇದೇ ರೀತಿ ನಮ್ಮನ್ನ ಯಾಮರ್ಸ್ತಾ ಹೋದ್ರೆ ನಾನಂತೂ ಸುಮ್ನೆ ಇರೋದಿಲ್ಲ. ನೀನ್ ನನ್ನ ಹತ್ರ ಸಾಲ ತಗೊಂಡಿರೋ ವಿಷಯನ ನಿಮ್ ಮನೆ ಹತ್ರ ಹೇಳ್ಬಿಡ್ತೀನಿ ಅಂತ ಶೀಲಾ ಹೆದರ್ಸ್ಬೇಕಾದ್ರೆ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗತ್ತೆ. ನೋಡಿ, ಆ ರೀತಿ ಎಲ್ಲ ಮಾಡ್ಬೇಡಿ, ನಿಮ್ಗೇನ್ ದುಡ್ಡು ತಾನೇ ಬೇಕು, ನಾನು ಅರೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿ ರೋಹಿಣಿ ಕಾಲ್ ಕಟ್ ಮಾಡ್ತಾಳೆ. ಛೇ, ಹೇಗಾದ್ರೂ ಮಾಡಿ ದುಡ್ಡನ್ನ ವಾಪಸ್ ಕೊಡ್ಬೇಕಲ್ಲ, ಏನ್ ಮಾಡೋದು ಅಂತ ರೋಹಿಣಿ ಯೋಚನೆ ಮಾಡ್ಬೇಕಾದ್ರೆ ಮನೋಜ್ ಅಲ್ಲಿಗೆ ಬಂದು, ಏನ್ ರೋಹಿಣಿ ಒಬ್ಬೊಬ್ಳು ಏನೇನೋ ಮಾತಾಡ್ಕೊತಾ ಇದೀಯ ಅಂತ ಕೇಳ್ತಾನೆ. ಏನು ಇಲ್ಲ ಮನೋಜ್ ಅಂತ ರೋಹಿಣಿ ಹೇಳಿದಾಗ, ಏನೋ ಇದೆ, ನಿನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ, ಏನ್ ಹೇಳು ಅಂತ ಮನೋಜ ಬಲವಂತ ಮಾಡಿ ಕೇಳ್ತಾನೆ. ಮನೋಜ್, ಪರವಾಗಿಲ್ಲ, ನನ್ ಮೇಲೆ ನಿನ್ಗೆ ಇಷ್ಟಾದ್ರೂ ಕೇರ್ ಇದೆಯಲ್ಲ, ಅದು ಆಕ್ಚುಲಿ ಏನಂದ್ರೆ ನಾನು ನನ್ನ ಪ್ರೊಫೆಷನಲಿ ಇನ್ನೂ ಡೆವಲಪ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಈ ಫೀಲ್ಡ್ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಯೂಸ್ ಮಾಡೋ ಕಾಸ್ಮೆಟಿಕ್ ಎಲ್ಲ ಚೇಂಜ್ ಆಗ್ತಾನೆ ಇದೆ. ತುಂಬಾ ಜನ ಫಾರಿನ್ ಪ್ರಾಡಕ್ಟ್ ಗಳನ್ನ ತರಿಸ್ಕೋತಾ ಇದಾರೆ, ಕ್ಲೈಂಟ್ಸ್ ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅದಕ್ಕೆ ನಾನು ಕೆಲವು ಪ್ರಾಡಕ್ಟ್ ಗಳನ್ನ ಕೊರಿಯಾದಿಂದ ತರಿಸ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಒಳ್ಳೆ ಐಡಿಯಾ ತಾನೆ, ಅದನ್ನ ತರಿಸು ಅಂತ ಮನೋಜ ಹೇಳ್ತಾನೆ. ಆದ್ರೆ ಅದಕ್ಕೆ ದುಡ್ಡು ಖರ್ಚಾಗುತ್ತೆ ಅಂತ ರೋಹಿಣಿ ಹೇಳಿದಾಗ, ಎಷ್ಟಾಗತ್ತೆ ಅಂತ ಮನೋಜ ಕೇಳ್ತಾನೆ. ನನ್ಗೆ 2 ಲಕ್ಷ ಕೊಡ್ತೀಯಾ ಅಂತ ರೋಹಿಣಿ ಕೇಳಿದಾಗ ಅದರಿಂದ ಮನೋಜನ್ಗೆ ಶಾಕ್ ಆಗುತ್ತೆ. ಏನು 2 ಲಕ್ಷನಾ ಅಂತ ಮನೋಜ ಶಾಕ್ ಅಲ್ಲಿ ಕೇಳ್ಬೇಕಾದ್ರೆ, ಹೌದು, ನೀವು ನನ್ಗೆ ದುಡ್ಡನ್ನ ಹೇಗಾದ್ರೂ ಅರೇಂಜ್ ಮಾಡ್ಕೊಡಿ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಏನ್ ರೋಹಿಣಿ 2 ಲಕ್ಷ ಅಂದ್ರೆ ಏನ್ ಮಾಮೂಲಿ ಅನ್ಕೊಂಡಿದ್ಯಾ? ಅಷ್ಟು ದುಡ್ಡೆಲ್ಲ ಯಾಕೆ ತಗೊಂಬರ್ಬೇಕು, ಸುಮ್ನೆ ನೀನು ನಮ್ ಶೋರೂಮ್ ನ ನೋಡ್ಕೊಂಡಿರು ಸಾಕು ಅಂತ ಮನೋಜ ಹೇಳ್ಬೇಕಾದ್ರೆ ರೋಹಿಣಿಗೆ ಮನೋಜ ದುಡ್ಡು ಕೊಡೋದಿಲ್ಲ ಅಂತ ಗೊತ್ತಾಗಿ ತುಂಬಾನೇ ಕೋಪ ಮಾಡ್ಕೋತಿರ್ತಾಳೆ. ಈ ಕಡೆ ಮೀನಾ ತನಗೆ ಹೂ ಕೊಡೋದಕ್ಕೆ ದೊಡ್ಡ ಆರ್ಡರ್ ಸಿಕ್ಕಿದೆ ಅಂತ, ಮತ್ತೆ ಅದು ಮಧು ಅವ್ರ ಕಡೆಯಿಂದಾನೇ ಸಿಗ್ತಾ ಇರೋದು ಅಂತ ಸೂರ್ಯನ ಹತ್ರ ಹೇಳಿದಾಗ ಅದನ್ನ ಕೇಳಿ ಸೂರ್ಯ ತುಂಬಾನೇ ಖುಷಿ ಪಟ್ಟು, ಮೀನಮ್ಮ ಹಂಗಾದ್ರೆ ಆದಷ್ಟು ಬೇಗ ನಾವು ರೂಮ್ ಕಟ್ಬಿಡ್ತೀವಿ ಅಂತ ಅನ್ಸುತ್ತೆ ಅಂತ ಹೇಳ್ಕೊಂಡು ಖುಷಿಯಿಂದ ಆಚೆಗೆ ಎದ್ದೋಗ್ತಾನೆ. ಅಷ್ಟರಲ್ಲಿ ರೋಹಿಣಿ ಅಲ್ಲಿಗೆ ಬರ್ಬೇಕಾದ್ರೆ ಮೀನಾ ಅವಳನ್ನ ಹತ್ರ ಕರೆದು ಮಧು ಅವ್ರ ಫ್ರೆಂಡ್ ಕೊಟ್ಟಿರೋ ಅಂತ ವಿಸಿಟಿಂಗ್ ಕಾರ್ಡ್ನ ಅವಳ ಕೈ ಕೊಟ್ಟು, ನನ್ಗೆ ಇಲ್ಲಿ ಕಟ್ತಾ ಇರೋ ಬಿಲ್ಡಿಂಗ್ ಅಲ್ಲಿ ಹೂ ಕೊಡೋದಕ್ಕೆ ಆರ್ಡರ್ ಸಿಕ್ಕಿದೆ, ಹಾಗೇನೆ ಶ್ರುತಿ ಅವ್ರ ಹೋಟ್ಲಿಗೆ ಹೋಗಿದ್ದಾಗ ಅವ್ರು ಸಿಕ್ಕಿ ನನ್ಗೆ ಈ ಆರ್ಡರ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನನ್ಗೆ ಇನ್ನೊಂದು ವಿಷಯ ಗೊತ್ತಾಯ್ತು ಅಂತ ಮೀನಾ ಹೇಳ್ಬೇಕಾದ್ರೆ, ನಿಮ್ಗೆ ಆರ್ಡರ್ ಸಿಕ್ಕಿರೋದಕ್ಕೆ ಖುಷಿನೇ ಆಗ್ತಿದೆ, ಅದ್ ಸರಿ ಈ ವಿಸಿಟಿಂಗ್ ಕಾರ್ಡ್ನ ನನ್ಗೆ ಯಾಕೆ ಕೊಟ್ರಿ ಅಂತ ರೋಹಿಣಿ ಕೇಳ್ತಾಳೆ. ಅದು ಏನಂದ್ರೆ, ಅವ್ರು ಕಟ್ತಾ ಇರೋ ಅಷ್ಟು ಫ್ಲಾಟ್ಗೂ ಅವರು ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಅಂತ ಎಲ್ಲಾ ಮನೆಗಳಿಗೂ ತಗೊಂಡು ಫುಲ್ ಫರ್ನಿಚರ್ ಆಗಿ ಆ ಫ್ಲಾಟ್ಗಳನ್ನ ಕಸ್ಟಮರ್ಗೆ ಒಪ್ಪಿಸ್ತಾರಂತೆ. ಅದಕ್ಕೆ ಅವರು ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲ ಆಚೆಗೆ ಯಾಕೆ ತಗೊಳ್ಳೋದು, ನಿಮ್ಮ ಹತ್ರನೇ ತಗೊಳ್ಳಿ ಅಂತ ನಾನು ಅವ್ರ ಹತ್ರ ಮಾತಾಡ್ದೆ, ಅದಕ್ಕೆ ಅವರು ಈ ಕಾರ್ಡ್ನ ಕೊಟ್ರು ಅಂತ ಮೀನಾ ಹೇಳ್ತಾಳೆ. ಅದನ್ನ ಕೇಳ್ತಿದ್ದಂಗೆ ರೋಹಿಣಿಗೆ ಖುಷಿ ಆಗತ್ತೆ. ಥ್ಯಾಂಕ್ಸ್ ಮೀನಾ ಅವ್ರೆ, ಆದ್ರೆ ಒಂದೇ ಒಂದ್ ವಿಷಯ, ನೀವೇ ಈ ಆರ್ಡರ್ನ ಕೊಡ್ಸಿದ್ದು ಅಂತ ಯಾರ ಹತ್ರನೂ ಹೇಳ್ಬೇಡಿ ಅಂತ ರೋಹಿಣಿ ಕೇಳ್ಕೊಬೇಕಾದ್ರೆ, ಯಾರ ಹತ್ರನೂ ನಾನು ಹೇಳೋದಿಲ್ಲ ರೋಹಿಣಿ ಅವರೇ, ಅದಕ್ಕೆ ಅಲ್ವಾ ನಾನ್ ನಿಮ್ಗೆ ಅಂತ ಸಪರೇಟ್ ಕರೆದು ಈ ವಿಷಯನ ಹೇಳ್ತಾ ಇರೋದು, ನೀವ್ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ ಅಂತ ಮೀನಾ ಹೇಳ್ತಾಳೆ. ಈ ಕಡೆ ರೋಹಿಣಿ ಮೀನಾ ಕೊಟ್ಟಿರೋ ವಿಸಿಟಿಂಗ್ ಕಾರ್ಡ್ ನ ತಗೊಂಡು ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಹೋಗಿ ಆ ಮೇಡಮ್ ನ ಮೀಟ್ ಮಾಡ್ಬೇಕಾದ್ರೆ ಅಲ್ಲಿ ಮಧು ಅವ್ರ ಫ್ರೆಂಡ್ ರೋಹಿಣಿನ ಮೀಟ್ ಮಾಡಿ ಮೀನನ್ ಬಗ್ಗೆನೆ ಹೊಗಳ್ತಿರ್ತಾರೆ. ಇದರಿಂದ ರೋಹಿಣಿಗೂ ಇರಿಟೇಟ್ ಆಗ್ತಿರತ್ತೆ. ನೋಡಿ, ನಾವು ಮನ್ಸ್ ಮಾಡಿದ್ರೆ ನಾವು ಕಂಪ್ನಿಯಿಂದ ಡೈರೆಕ್ಟ್ ಆಗಿ ತಗೋಬಹುದು, ಆವಾಗ ನಮ್ಗೆ ಕಡಿಮೆನೆ ಬೀಳುತ್ತೆ. ಆದ್ರೆ ಮೀನಾ ಅವ್ರ ಗಂಡನ್ ಬಗ್ಗೆ ನನ್ಗೆ ತುಂಬಾನೇ ಇಷ್ಟ ಆಯ್ತು. ಅದು ಅಲ್ಲದೆ ನಾವು ಚಿಕ್ಕದಾಗಿ ಬಿಸ್ನೆಸ್ ಶುರು ಮಾಡಿ ಇವಾಗ ದೊಡ್ಡ ಕಂಪ್ನಿಯಾಗಿ ಬೆಳೆದಿದೀವಿ. ಹಾಗೆ ಕಷ್ಟದಲ್ಲಿರೋರ್ಗೆ ನಾವು ಸಹಾಯ ಮಾಡ್ಬೇಕು, ನಾವು ಬೆಳಿಬೇಕು ಅಂತ ಅನ್ಕೊಂಡಿರೋರ್ಗೆ ಸಹಾಯ ಮಾಡ್ಬೇಕು ಅಂತ ಈ ಆರ್ಡರ್ನ ನಿಮ್ಗೆ ಕೊಡ್ತಾ ಇದೀನಿ ಅಂತ ಮಧು ಅವ್ರ ಫ್ರೆಂಡ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ರೋಹಿಣಿಗೆ ಖುಷಿಯಾಗಿ ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಅಷ್ಟೊತ್ಕಾಗ್ಲೇ ಮನೆಯವರೆಲ್ಲರೂ ಕುತ್ಕೊಂಡು ಮಾತಾಡ್ಬೇಕಾದ್ರೆ ರೋಹಿಣಿ ಬಂದು ಈ ವಿಷಯನ ಮನೆಯವ್ರ ಮುಂದೆ ಹೇಳ್ತಾಳೆ. ಹೇಳಿದ ತಕ್ಷಣ ಶಾಂತಿಗ್ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಗೋಗಿ, ಹೌದಾ ರೋಹಿಣಿ ಅಂತ ಹೋಗಿ ರೋಹಿಣಿನ ತಬ್ಕೊಂಡು ಖುಷಿ ಪಡ್ತಿರ್ತಾರೆ. ರೋಹಿಣಿ ಆರ್ಡರ್ ಕೊಡ್ಸಿದಾಳೆ ಅನ್ನೋ ಖುಷಿಲಿ ಶಾಂತಿ ಆಗ್ಲೇ ಬದ್ಲಾಗ್ಬಿಟ್ಲಲ್ಲ ಅಂತ ಮನೆಯವರೆಲ್ಲರೂ ಇವ್ರನ್ನೇ ನೋಡ್ತಿರ್ತಾರೆ. ಆಗ ಶ್ರುತಿ ಮೀನನ್ನ ನೋಡ್ಕೊಂಡು, ನೀವು ಕೊಟ್ಟಿರೋದನ್ನ ಅವ್ರ ಕ್ರೆಡಿಟ್ ತಗೋತಾ ಇದಾರೆ ಅಂತ ಹೇಳ್ಬೇಕಾದ್ರೆ, ಇರ್ಲಿ ಬಿಡು ಅಂತ ಮೀನಾ ಶ್ರುತಿಗೆ ಕಣ್ಣಾಡಿಸ್ತಿರ್ತಾಳೆ. ಹೌದು ಅತ್ತೆ, ಅವರು ನನ್ಗೆ ತುಂಬಾ ವರ್ಷದಿಂದ ಫ್ರೆಂಡು, ನಾನು ಅವ್ರಿಗೆ ತುಂಬಾ ಸಲ ಮೇಕಪ್ ಮಾಡಿದೀನಿ, ಅದಕ್ಕೆ ಆ ಬಿಲ್ಡರ್ ಮೇಡಮ್ ಈ ಕಾಂಟ್ರಾಕ್ಟ್ ನ ನಮ್ಗೆ ಕೊಟ್ಟಿದ್ದಾರೆ, ನನ್ನನ್ನ ಕರೆದು ಅವರೇ ಡೈರೆಕ್ಟ್ ಆಗಿ ಈ ಆರ್ಡರ್ ನ ಕೊಟ್ರು ಅಂತ ರೋಹಿಣಿ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಶ್ರುತಿ ನೆತ್ತಿಗತ್ತದಂಗೆ ಆಕ್ಟ್ ಮಾಡ್ತಾಳೆ. ಆಗ ಮೀನಾ ಅವಳಿಗೆ ಸುಮ್ನೆ ಇರು ಅಂತ ಹೇಳ್ತಿರ್ತಾಳೆ. ಅವ್ರ ಫ್ಯಾಮಿಲಿಲಿ ಏನೇ ಫಂಕ್ಷನ್ ಆದ್ರೂ ನಾನೇ ಅವ್ರಿಗೆ ಮೇಕಪ್ ಹಾಕಕ್ ಹೋಗ್ತೀನಿ, ಅದಕ್ಕೆ ಯಾವತ್ತೋ ಒಂದ್ಸಲಿ ಮನೋಜ್ ಅವರು ಶೋರೂಮ್ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ದೆ, ಅದಕ್ಕೆ ನಿಮ್ ಶೋರೂಮ್ ಇಂದಾನೆ ನಮ್ಗೆ ಐಟಮ್ ನ ಕೊಡಿ ಅಂತ ಮೇಡಮ್ ಹೇಳಿದ್ರು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಮೀನಮರಿ ಇವ್ರಿಗೆ ಇಷ್ಟು ಮಟ್ಟಿಗೆ ಸುಳ್ಳು ಹೇಳಕ್ ಬರುತ್ತೆ ಅಂತ ನನ್ಗೆ ಇವಾಗ್ಲೇ ಗೊತ್ತಾಗಿದ್ದು ಅಂತ ಶ್ರುತಿ ಮೀನನ್ ಹತ್ರ ಹೇಳ್ತಿರ್ತಾಳೆ. ಅಯ್ಯೋ ಶ್ರುತಿ ಅವರೇ, ನೀವೇನು ಹೇಳಕ್ ಹೋಗ್ಬೇಡಿ, ಸುಮ್ನೆ ಇರಿ ಅಂತ ಮೀನಾ ಶ್ರುತಿಗೆ ಸಮಾಧಾನ ಮಾಡ್ತಿರ್ತಾಳೆ. ತುಂಬಾ ಖುಷಿ ಆಯ್ತಮ್ಮ, ನಿನ್ನಿಂದ ಮನೋಜನ್ಗೆ ಒಳ್ಳೆ ಕೆಲ್ಸಗಳೇ ಆಗ್ತಾ ಇದಾವೆ. ನೋಡ್ದೇನೆ ಶಾಂತಿ, ರೋಹಿಣಿಯಿಂದ ಮನೋಜನ್ಗೆ ಎಷ್ಟು ದೊಡ್ಡ ಆರ್ಡರ್ ಸಿಕ್ಕಿದೆ ಅಂತ
ರಂಗನಾಥ್ ಅವ್ರು ಹೇಳ್ತಾರೆ, ಅಯ್ಯೋ ನನ್ ಸೊಸೆ ಎಂತೋಳು ಅಂತ ನನಗ್ ಗೊತ್ತಿಲ್ವೇನ್ರಿ, ಅವಳು ಎಂತ ಬುದ್ಧಿವಂತೆ ಅಂತ ನನಗ್ ಗೊತ್ತಿಲ್ವಾ ಅಂತ ಶಾಂತಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಸೂರ್ಯ, ರವಿ, ಶ್ರುತಿ, ಮೀನಾ, ರಂಗನಾಥ್ ಎಲ್ರು ಶಾಂತಿನೇ ಆಶ್ಚರ್ಯದಿಂದ ನೋಡ್ತಿರ್ತಾರೆ. ಹಾಗೆ ರೋಹಿಣಿ ಅಂತೂ ಇಂತೂ ಅತ್ತೆ ನನ್ನನ್ನ ಒಪ್ಕೊಂಡ್ರು ಅನ್ನೋ ರೀತಿ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಅಪ್ಪಯ್ಯ ಸಕ್ರೆ ಏನು ಹೇಳಿದ್ರು, ಆದ್ರೆ ಯಾಕೋ ನನ್ ಕಿವಿಗೆ ಸರಿಯಾಗಿ ಕೇಳಿಸ್ಲಿಲ್ಲ ಅಪ್ಪಯ್ಯ, ಅದೇನು ಹೇಳಿದ್ರು ಇನ್ನೊಂದ್ಸಲಿ ಹೇಳ್ತೀಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ ಸೂರ್ಯ ಅವ್ರು ಸೊಸೆ ಅಂತ ಹೇಳಿದ್ರು ಕಣೋ ಅಂತ ರವಿ ಹೇಳ್ತಾನೆ. ಅಲ್ಲ ಕಣೋ, ನನ್ ಸೊಸೆ ಅಂತ ಹೇಳ್ದೆ ಇನ್ನೇನಂತ ಹೇಳೋಕಾಗುತ್ತೋ, ಇವಳು ಮನೋಜನ್ ಜೊತೆ ಇರೋವರ್ಗು ಇವಳಿಗೆ ಎಲ್ಲಾನು ಒಳ್ಳೇದೇ ಆಗತ್ತೆ. ಇಷ್ಟು ದೊಡ್ಡ ಆರ್ಡ್ರು ಇವಳಿಂದಾನೇ ಅಲ್ವಾ ಮನೋಜನ್ ಸಿಗ್ತಾ ಇರೋದು. ಹಿಂಗೆ ನನ್ ಮಗನ್ಗೆ ಸಪೋರ್ಟ್ ಮಾಡ್ತಾ ಇರೋ ಅಂತ ಶಾಂತಿ ಹೇಳ್ಬೇಕಾದ್ರೆ ಸರಿ ಆಯ್ತತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಮೀನಾ ಮರಿ ಇವ್ರೇ ಸುಳ್ಳು ಹೇಳ್ತಾರೆ ಅಂತಂದ್ರೆ ಅತ್ತೆ ಇವ್ರಿಗಿಂತ ಜಾಸ್ತಿ ಸುಳ್ಳು ಹೇಳ್ತಾ ಇದಾರಲ್ಲ, ಒಳ್ಳೆ ಕಾಂಪಿಟೇಷನ್ ರೀತಿ ಹೇಳ್ತಾ ಇದಾರೆ ಅಂತ ಶ್ರುತಿ ಹೇಳ್ಬೇಕಾದ್ರೆ ಹೋಗ್ಲಿ ಬಿಡಿ ಶ್ರುತಿ ಅವರೇ ಅಂತ ಮೀನಾ ಅದಕ್ಕೆ ಹೇಳ್ತಿರ್ತಾಳೆ. ಅಪ್ಪಯ್ಯ ಇವತ್ತಿನ ಮುಖ್ಯಾಂಶಗಳು, ತುಂಬಾ ಕೋಪದಲ್ಲಿದ್ದ ಸಕ್ಕರೆ ಬೈಲವರು ಇವತ್ತು ಸೊಸೆ ಮೇಲೆ ತುಂಬಾನೇ ಪ್ರೀತಿ ತೋರಿಸ್ತಾ ಇದಾರೆ. ಕಾರಣ 40 ಲಕ್ಷ ಲಾಭ ಬರ್ತಾ ಇದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಸುಮ್ನೆ ಇರಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಮೀನಾ ಮರಿ ನಿಮ್ಮಿಂದನೇ ಆರ್ಡರ್ ಸಿಕ್ತು ಅಂತ ಅವ್ರು ಹೇಳಲೇ ಇಲ್ಲ ನೋಡಿ, ನಾನೇ ಹೋಗಿ ಹೇಳ್ತೀನಿ ಅಂತ ಶ್ರುತಿ ಹೋಗ್ಬೇಕಾದ್ರೆ ಅಯ್ಯೋ ಶ್ರುತಿ ಅವರೇ ಹೋಗ್ಬೇಡಿ ಸುಮ್ನೆ ಇರಿ ಅಂತ ಮೀನಾ ಶ್ರುತಿನ ತಡಿತಾಳೆ. ಅಯ್ಯೋ ಏನಮ್ಮ ನೀನು ನಿಂತ್ಕೊಂಡೇ ಇದ್ಯಾ, ನಿನ್ ಕಾಲ್ ನೋವು ಬರುತ್ತೆ ಕುತ್ಕೊಳಮ್ಮ ಅಂತ ಹೇಳಿ ಶಾಂತಿ ರೋಹಿಣಿನ ಚೇರ್ ಮೇಲೆ ಕೂರ್ಸಿ ಅವಳು ಹೋಗಿ ಇನ್ನೊಂದ್ ಚೇರಲ್ಲಿ ಕುತ್ಕೋತಾಳೆ. ಇದರಿಂದ ರೋಹಿಣಿಗೆ ತುಂಬಾನೇ ಖುಷಿ ಆಗತ್ತೆ. ಏನ್ ಮೀನಾ ಮರಿ ಇದು, ಇವ್ರು ಓವರ್ ಆಗಿ ಆಡ್ತಾ ಇದಾರೆ, ಇವಾಗ್ಲೇ ಹೋಗಿ ನಾನ್ ಸತ್ಯ ಹೇಳ್ಬಿಡ್ಲಾ ಅಂತ ಶ್ರುತಿ ಕೇಳಿದಾಗ ಬೇಡ ಬಿಡಿ ಶ್ರುತಿ ಅವರೇ, ಈಗ ತಾನೇ ಅತ್ತೆ ಮತ್ತೆ ರೋಹಿಣಿಯವರು ಒಂದಾಗ್ತಿದ್ದಾರೆ, ಅವ್ರ ಕೋಪನು ಹೇಗೋ ಕಮ್ಮಿ ಆಗಿದೆ, ಅದ್ ಹಾಗೆ ಇರ್ಲಿ ಬಿಡಿ ಅಂತ ಮೀನಾ ಹೇಳ್ತಾಳೆ. ನೋಡಿ ಮೀನಾ ಮರಿಯವರೇ, ಇಷ್ಟೊಂದೆಲ್ಲ ಒಳ್ಳೆಯವರಾಗಿರೋದು ತುಂಬಾ ಒಳ್ಳೇದಲ್ಲ ಅಂತ ಶ್ರುತಿ ಹೇಳ್ಬೇಕಾದ್ರೆ ನಾನ್ ಒಳ್ಳೆಯವ್ರಾಗ್ಬೇಕು ಅಂತ ಹೇಳ್ತಾ ಇಲ್ಲ, ಆದ್ರೆ ಬೇರೆಯವ್ರಿಗೆ ಒಳ್ಳೇದಾಗ್ಬೇಕಾದ್ರೆ ಅದನ್ನ ನಾವ್ ಹಾಳ್ ಮಾಡ್ಬಾರ್ದಲ್ವಾ ಅಂತ ಮೀನಾ ಹೇಳ್ತಾಳೆ. ಏ ಮೀನಾ ಅಲ್ಲೇನೆ ಮಾತಾಡ್ತಾ ಕುತ್ಕೊಂಡಿದ್ಯಾ? ನೀನು ಮಾತಾಡೋದಕ್ಕಷ್ಟೇ ಲಾಯಕ್ಕು. ನನ್ ಸೊಸೆ ನೋಡು ಮನೋಜನ್ಗೋಸ್ಕರ ಎಷ್ಟು ದೊಡ್ಡ ಆರ್ಡರ್ನೆಲ್ಲ ತಗೊಂಡ್ ಬಂದ್ ಕೊಟ್ಟಿದ್ದಾಳೆ, ಇದಕ್ಕೆ ಹೇಳೋದು ಓದಿರ್ಬೇಕು ಅಂತ ಶಾಂತಿ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಶ್ರುತಿಗೆ ಕೋಪ ಬಂದು ಹೇಳೋದಕ್ಕೆ ಅಂತ ಹೋಗ್ತಾಳೆ. ಆಗ ಮೀನಾ ಹೇಳ್ಬೇಡ ಅಂತ ಅವಳನ್ನ ತಡಿತಾಳೆ. ಅಯ್ಯೋ ಎಷ್ಟ್ ಹೇಳಿದ್ರು ಅಲ್ಲಿ ಏನೇ ಮಾತಾಡ್ತಾ ಕುತ್ಕೊಂಡಿದ್ಯಾ, ಹೋಗೆ ನನಗೂ ಮತ್ತೆ ರೋಹಿಣಿಗೂ ಕಾಫಿ ಮಾಡ್ಕೊಂಡ್ ಬಾ, ಶುಂಠಿ ಕಾಫಿ ಮಾಡ್ಕೊಡು, ಆಚೆ ಕಡೆ ಎಲ್ಲ ಓಡಾಡ್ತಿರ್ತಾಳೆ ಸ್ವಲ್ಪ ಶಕ್ತಿ ಬರುತ್ತೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಹೌದೌದು ಮೀನಮ್ಮ ಸ್ವಲ್ಪ ಜಾಸ್ತಿನೇ ಶುಂಠಿ ಹಾಕು, ಇದ್ರಿಂದ ಅವ್ರ ಗಂಟ್ಲು ಬೇಗ ಸರಿ ಹೋಗಿ ಅವ್ರ ಇನ್ನು ಮಾತಾಡೋದು ಜಾಸ್ತಿ ಆಗ್ಲಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ಏನೋ ಅಮ್ಮನ್ ಬಗ್ಗೆ ಕಿಂಡಲ್ ಮಾಡಿ ಮಾತಾಡ್ತಾ ಇದ್ಯಾ ಅಂತ ಮನೋಜ ಕೇಳ್ತಾನೆ. ಅಯ್ಯೋ ಅವ್ನ್ ಬಿಡ, ಅವ್ನ್ ಯಾವಾಗ್ಲೂ ಹಂಗೆ, ಅವನೇನು ನಿನ್ನಾಗ ಓದಿರೋನ, ಬರೀ ಮಾತಾಡೋದಷ್ಟೇ ಗೊತ್ತು ಅವನ್ಗೆ, ಬೇರೆ ಏನಕ್ಕೂ ಪ್ರಯೋಜನ ಇಲ್ಲ ಅವನು ಅಂತ ಶಾಂತಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯನ್ಗೆ ಬೇಜಾರಾಗತ್ತೆ. ಶಾಂತಿ ಈ ತರ ಮಕ್ಳುಗಳನ್ನ ಕಂಪೇರ್ ಮಾಡಿ ಮಾತಾಡ್ಬೇಡ ಅಂತ ಎಸ್ಸಲ್ಲಿ ಹೇಳಿರೋದ್ ನಿನ್ಗೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಹೌದಮ್ಮ ಇವನ್ ಜೊತೆ ನನ್ನನ್ನ ಕಂಪೇರ್ ಮಾಡ್ಬೇಡ, ನನಗೆ ಅವಮಾನ ಆಗತ್ತೆ ಅಂತ ಮನೋಜ ಹೇಳ್ಬೇಕಾದ್ರೆ ಓ ಹೌದಾ ಸರ್, ಹಾಗಿದ್ರೆ ಅಂತದೇನ್ ಸರ್ ನಿಮ್ಗೆ ಇನ್ಸಲ್ಟ್ ಆಗಿದ್ದು ಅಂತ ರವಿ ಕೇಳ್ಬೇಕಾದ್ರೆ ಮತ್ತೆ ನಾನು ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನು, ಇವನು ಮಾಮೂಲಿ ಕಾರ್ ಡ್ರೈವರು, ನಾನು ಇಯರ್ಲಿ ಟರ್ನ್ ಓವರ್ ಮಾಡೋನು, ಇವನು ತಿಂಗಳ ಕೊನೆಯಲ್ಲಿ ಹುಂಡಿಲಿ ಎಷ್ಟೈತೆ ದುಡ್ಡು ಅಂತ ಎಣ್ಸೋನು, ಬೋತ್ ಆರ್ ನಾಟ್ ಸೇಮ್ ಅಂತ ಮನೋಜ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಶ್ರುತಿ ಮತ್ತೆ ಮೀನುಂಗೆ ಕೋಪ ಬರ್ತಿರುತ್ತೆ. ಲವ್ ಒಂದ್ ಆರ್ಡರ್ ಸಿಕ್ತು ಅಂತ ಇಷ್ಟೊಂದು ಓವರ್ ಆಗಿ ಮಾತಾಡ್ಬಿಡಕಣ ಅಂತ ರವಿ ಹೇಳ್ಬೇಕಾದ್ರೆ ರವಿಗಾನ್ ಬಿಡಲೋ, ಈ ಅಲ್ಪಂಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಹಿಡ್ದಂತೆ, ಹಂಗೆ ಒಂದ್ ಕತೆ ಬಿಡಲೋ. ಮೀನಮ್ಮ ನೀನ್ ಬೇಕಿದ್ರು ಅಪ್ಪ ಹಿಂಗು ಸಕ್ಕರೆಗೂ ಕಾಫಿ ಮಾಡ್ಕೊಡು, ಯಾಕಂದ್ರೆ ಅದು ನಿನ್ ಕರ್ತವ್ಯ, ಬೇರೆ ಯಾರಿಗೂ ನೀನು ಮಾಡ್ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇವಾಗ್ಲೇ ನೀನು ಬಿಸ್ನೆಸ್ ವುಮೆನ್ ಅಂತ ಸೂರ್ಯ ಹೇಳ್ಬೇಕಾದ್ರೆ ಏನೋ ಅಂದೆ ಅಂತ ಶಾಂತಿ ಕೇಳ್ತಾಳೆ. ಹೌದು ಮತ್ತೆ ಮೀನಮ್ಮಂಗೆ ಇವಾಗ 275 ಮನೆಗೆ ಹೂವು ಹಾಕೋದಕ್ಕೆ ಅವಳಿಗೆ ಆರ್ಡರ್ ಸಿಕ್ಕಿದೆ ಅಂತ ಸೂರ್ಯ ಹೇಳ್ತಿದಂಗೆ ಅದನ್ನ ಕೇಳಿ ಮನೆಯವರೆಲ್ರಿಗೂ ಖುಷಿ ಆದ್ರೆ ಮನೋಜ, ರೋಹಿಣಿ ಮತ್ತೆ ಶಾಂತಿಗೆ ಶಾಕ್ ಆಗತ್ತೆ. ಮನೋಜ ಮತ್ತೆ ಶಾಂತಿ ಇಬ್ರುನು ಮೀನನ್ನೇ ನೋಡ್ತಿರ್ತಾರೆ. ಏನು ಇವ್ಳ್ಗ ಅಂತ ಶಾಂತಿ ಕೇಳ್ಬೇಕಾದ್ರೆ ಹೌದು ಮತ್ತೆ ಸಕ್ರೆ ಬಾಯಿ ಮುಚ್ಕೋ, ನೊಣ ಗಿಣ ಹೊರಟಾಗುತ್ತೆ ಅಂತ ಸೂರ್ಯ ಹೇಳ್ತಾ ಕಾಮಿಡಿ ಮಾಡ್ತಿರ್ತಾನೆ. ಅದು ಹೆಂಗೆ ಅಂತ ಮನೋಜ ಕೇಳ್ಬೇಕಾದ್ರೆ ಲಪ್ಪೆಂಗ್ಯಾ ಸರಿಯಾಗಿ ಕೇಳಿಸ್ಕೊ, ಈ ಸಕ್ರಮ್ನವ್ರ ಫ್ರೆಂಡ್ ಇದ್ರಲ್ಲ ಮಧು ಮೇಡಮ್, ಸಾರಿ ನೀವು ಮಾರ್ಸಕ್ ನೋಡಿದ್ರಲ್ಲ ಮಧು ಮೇಡಮ್, ಅವ್ರ ಕಡೆಯಿಂದ ಮೀನಮ್ಮಂಗೆ ಆರ್ಡರ್ ಸಿಕ್ಕಿದೆ. ಒಂದ್ ಮನೆಯಿಂದ 20 ರೂಪಾಯಿ ಲಾಭ ಅಂತ ಇಟ್ಕೊಂಡ್ರು ತಿಂಗಳಿಗೆ 5,500 ರೂಪಾಯಿ ಆಗತ್ತೆ. ಒಂದು ತಿಂಗಳಿಗೆ 1,65,000. ಅದೇ 1 ವರ್ಷ ತಗೊಂಡ್ರೆ ಹತ್ತತ್ರ 20 ಲಕ್ಷ ರೂಪಾಯಿ. ಇದ್ರ ಮಧ್ಯೆ ಆ ಹಬ್ಬ ಈ ಹಬ್ಬ ಅನ್ಕೊಂಡು ಎಕ್ಸ್ಟ್ರಾ ದುಡ್ಡು ಬೇರೆ ಸೇರುತ್ತೆ. ಇದನ್ ಲೆಕ್ಕ ಹಾಕ್ತಾ ಹೋದ್ರೆ ಮುಂದೊಂದ್ ದಿವ್ಸ ಮೀನಾ ಕೋಟ್ಯಾಧಿಪತಿ ಆಗ್ತಾಳೆ. ಅವಳು ಬರೀ ಮೀನಾ ಅಲ್ಲ, ಕೋಟೀಶ್ವರಿ ಮೀನಾ.
ಅಂತ ಸೂರ್ಯ ಹೇಳ್ತಿದ್ದಂಗೆ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಆಗ ಶ್ರುತಿ ಇದನ್ನ ಕೇಳಿ ಚಪ್ಪಾಳೆ ತಟ್ಬೇಕಾದ್ರೆ ಮೀನಾ ಸುಮ್ನೆ ಇರು ಅಂತ ಹೇಳ್ತಿರ್ತಾಳೆ. ಕರೆಕ್ಟ್ ಆಗಿ ಹೇಳಿದ್ರಿ ಸೂರ್ಯ ಅವ್ರೆ. ಈ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, AC ಅಂತ ಇದನ್ನೆಲ್ಲ ಒಂದ್ಸಲಿ ತಗೋತಾರೆ. ಆಮೇಲೆ ಮತ್ತೆ ಅದನ್ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಮಿನಿಮಮ್ ಅಂದ್ರೂ ಒಂದ್ 4 to 5 years ಆಗತ್ತೆ. ಆದ್ರೆ ಹೂವನ್ನ ಡೈಲಿ ತಗೋತಾರೆ. ಹಾಗ್ ನೋಡಿದ್ರೆ ಮೀನಾ ಮರಿಡ್ ಬಿಸ್ನೆಸ್ ತುಂಬಾನೇ ಡೆವಲಪ್ಮೆಂಟ್ ಆಗತ್ತೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಹೌದು ಮೈಕು, ನೀನ್ ಹೇಳೋ ಸತ್ಯ. ಈಗ ಹೇಳಿ ಸಕ್ರೆ, ಯಾರ್ಗೆ ಯಾರ್ ಕಾಫಿ ಮಾಡ್ಕೊಡ್ಬೇಕು ಅಂತ ಸೂರ್ಯ ಕೇಳ್ಬೇಕಾದ್ರೆ, ರೀ ನೀವ್ ಸುಮ್ನೆ ಇರ್ರಿ ಅತ್ತೆ, ನಾನ್ ನಿಮ್ ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಮೀನಾ ಕಿಚನ್ಗೆ ಹೋಗ್ತಾಳೆ. ನೋಡಿದ್ರಾ, ಹೊಗಳೋದಿನ್ನೂ ಅವಳಿಗೆ ಇಷ್ಟ ಆಗೋದಿಲ್ಲ. ಅದು ನನ್ ಮೀನಮ್ಮ ಅಂದ್ರೆ ನನ್ ನಿಜವಾದ ಬಂಗಾರ ಅವಳು ಅಂತ ಸೂರ್ಯ ಹೊಗಳ್ತಿರ್ತಾನೆ. ಆಗ ರಂಗನಾಥ್ ಅವ್ರು ಸೂರ್ಯನ ನೋಡ್ಬೇಕಾದ್ರೆ, ಯಾಕಪ್ಪ ಹಂಗ್ ನೋಡ್ತಾ ಇದ್ಯಾ ಅಂತ ಸೂರ್ಯ ಕೇಳ್ತಾನೆ. ಅದು ಹಾಗಲ್ಲಪ್ಪ, ಲೆಕ್ಕಾಚಾರ ಎಲ್ಲ ಇಷ್ಟು ಕರೆಕ್ಟ್ ಆಗೋದ್ ಹೆಂಗಪ್ಪ ಹೇಳ್ದೆ ಅಂತ ರಂಗನಾಥ್ ಅವರು ಆಶ್ಚರ್ಯದಿಂದ ಕೇಳ್ತಾರೆ. ಹೌದು ಕಣ ಸೂರ್ಯ, ಎಷ್ಟ್ ಚೆನ್ನಾಗ್ ಲೆಕ್ಕ ಮಾಡ್ದೆ ಅಂತ ರವಿನು ಸೂರ್ಯನ ಹೊಗಳ್ತಿರ್ತಾನೆ. ಅಲ್ಲ ಕಣ ಸೂರ್ಯ, ಚಿಕ್ಕ ವಯಸ್ಸಿಂದ ನೀನು ಮ್ಯಾಥ್ಸ್ ಅಲ್ಲಿ ವೀಕ್ ಅಲ್ವೇನೋ ಅಂತ ರಂಗನಾಥ್ ಅವರು ಕೇಳ್ಬೇಕಾದ್ರೆ, ಏನ್ ಬೇರೆ ಸಬ್ಜೆಕ್ಟ್ ಅಲ್ಲ ಏನ್ ಇವನು ಓದ್ ದಬಾಕ್ಬಿಟ್ಟಿದ್ನಾ ಅಂತ ಮನೋಜ ಹೇಳ್ತಿರ್ತಾನೆ. ಇವಾಗ ನಿನ್ನ ಯಾರೋ ಕೇಳಿದ್ದು ಅಂತ ರವಿ ಮನೋಜನ್ ಕೇಳ್ಬೇಕಾದ್ರೆ, ಬಿಟ್ಟಾಕ ಅವನನ್ನ. ಅಪ್ಪಯ್ಯ, ನೀನ್ ಹೇಳೋದ್ ಕರೆಕ್ಟೇ, ಈಗ್ಲೇ ನನ್ಗೆ ಸರಿಯಾಗಿ ಲೆಕ್ಕಾಚಾರ ಮಾಡಕ್ ಬರೋದಿಲ್ಲ. ಆದ್ರೆ ಜೀವನದ ಪಾಠ ಚೆನ್ನಾಗಿ ಗೊತ್ತಿದೆ ಅಪ್ಪ. ನಾವ್ ಯಾವಾಗ್ಲೂ ಟ್ರಿಪ್ ಹೋಗ್ಬೇಕಾದ್ರೆ ಲೆಕ್ಕಾಚಾರ ಮಾಡ್ತೀವಲ್ಲಪ್ಪ, ಅದ್ರಿಂದಾಗಿ ನನ್ಗೆ ಇದೆಲ್ಲ ಸ್ವಲ್ಪ ಈಸಿ ಆಯ್ತು ಅಂತ ಸೂರ್ಯ ಹೇಳ್ತಿರ್ತಾನೆ. ಸೂರ್ಯ, ನೀನ್ ನಿಜವಾಗ್ಲೂ ಬ್ರಿಲಿಯಂಟ್ ಕಣಪ್ಪ ಅಂತ ರಂಗನಾಥ್ ಅವ್ರು ಸೂರ್ಯನ ಹೊಗಳ್ಬೇಕಾದ್ರೆ, ಯಾರು ಇವನ ಬ್ರಿಲಿಯಂಟ್? ಅಯ್ಯೋ, ಇಷ್ಟು ದೊಡ್ಡ ಆರ್ಡರ್ ತಗೊಂಡ್ ಬಂದಿದಾರಲ್ಲ ಮನೋಜ ಮತ್ತೆ ರೋಹಿಣಿನೇ ನಿಜವಾದ ಬ್ರಿಲಿಯಂಟ್ ಗಳು ಅಂತ ಹೇಳ್ತಾ ಶಾಂತಿ ರೂಮ್ಗೆ ಹೋದ್ರೆ, ಮನೋಜ ನೋಡಪ್ಪ, ಇಷ್ಟು ದೊಡ್ಡ ಆರ್ಡರ್ ಬಂದಿದೆ ಅಂತ ಉಡಾಫೆ ಮಾಡ್ಬೇಡ, ಎಲ್ಲದನ್ನು ಸರಿಯಾಗಿ ನೋಡಿ ಮುಂದೆ ನಿಂತು ನೋಡಪ್ಪ ಅಂತ ರಂಗನಾಥ್ ಅವ್ರು ಹೇಳ್ದಾಗ, ಸರಿ ಆಯ್ತಪ್ಪ ಅಂತ ಹೇಳಿ ಮನೋಜ ಮತ್ತೆ ರೋಹಿಣಿ ಇಬ್ರು ರೂಮ್ಗೆ ಹೋಗ್ತಾರೆ. ಇಷ್ಟೆಲ್ಲ ಆದ್ರೂ ರೋಹಿಣಿ ಅವರು ಮೀನಾ ಅವ್ರ ಬಗ್ಗೆ ಒಂದ್ ಮಾತನ್ನು ಆಡ್ಲಿಲ್ವಲ್ಲ ಅಂತ ಶ್ರುತಿಗೆ ಕೋಪ ಬರ್ತಿರುತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.